ಆಗ ನಾನು ತೀರ್ಮಾನ ತಗೊಂಡೆ, ನಾನು ಚುನಾವಣೆಗೆ ನಿಲ್ಲಬೇಕು, ನಾನು ಸೋಲ್ಲಿ ಗೆಲ್ಲಿ ನಿಲ್ಲಬೇಕು, ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದು. ಗತಾಯ ನಾಗರಾಜನ್ನ ಸೋಲಿಸಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದೆ. ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮಗಿಲ್ಲ. ಕಾಡೇನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ 4ನೇ ಸಾರಿ ಆದರೆ ಅದು ಕಣ್ಣಿಗೆ ಕಾಣಿಸುತ್ತೆ. ನಾನು ಇದೇ ಮುಳಬಾಗಿಲು ತಾಲೂಕಿನವನು, ನನಗೆ ಮಾತು ಕೊಟ್ಟಿದ್ರು ಅಂತ. ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ. ಚುನಾವಣಾ ರಾಜಕೀಯ ಸಾಕಾಗಿದೆ ಅನ್ನೋ ಒಂದು ಮಾತು ಹೇಳಿದ್ದೀನಿ ಹೊರತು ನಾನು ನಿಮಗೆ ಬಿಟ್ಕೊಡ್ತೀನಿ, ನಿಮಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ. ನಮ್ಮದು ಕೂಡ ಜಮೀನ್ದಾರ ಕುಟುಂಬ. ನಾವು 150 ಎಕರೆ ಇದ್ದಂಥ ಒಂದು ಜಮೀನ್ದಾರಿ ಕುಟುಂಬ. ನಮ್ಮ ಅಪ್ಪನ ಹೆಸರಿನಲ್ಲೇ ಒಂದು ಊರಿದೆ, ನಾರಾಯಣಪುರ ಅಂತ. ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು. ಅವ್ರವ್ರ ಎದೆ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು, ನಾವೇನು ಚೆನ್ನಾಗಿದ್ದೀವ, ನಾವು ಕರೆಕ್ಟಾಗಿದ್ದೀವ ಅಂತ. ಪ್ರಕಾಶ್ ಅವರು ಮರೆತಿರ್ತಾರೆ ಅಂತ ಕಾಣಿಸುತ್ತೆ. ಮಂಡಿಕಲ್ ವೆಂಕಟೇಶ್ ಅವರು ಸತ್ತ ಮೇಲೆ ನಾನು ಡೈರೆಕ್ಟರ್ ಆಗಿ, ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ ಅವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು. 1993ರಲ್ಲಿ ಗೋಲಿಬಾರ್ ಆಗಿದ್ದಂಗ ನಾವು ಹೋರಾಟ ಮಾಡಿ ರೇಟ್ ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಅವ್ರು 93ರಲ್ಲಿ, ಈಗಲ್ಲ. ಏಕಾಏಕಿ ನಾನು ಫೀಲ್ಡಿಗೆ ಬಂದವನಲ್ಲ, ಏಕಾಏಕಿ ನಾನು ಫೀಲ್ಡಿಗೆ ಬಂದಿಲ್ಲ. ನಾನು ನಾನೆಲ್ಲ ಕಷ್ಟಪಟ್ಟು ಬಂದಿರತಕ್ಕಂಥವನು. ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಪತ್ರಿಕಾ ಮಾಧ್ಯಮದವರಿಗೂ ಸ್ವಾಗತನ ಬಯಸ್ತಾ, ಏನು ಈಗ ಈ ಪತ್ರಿಕಾಗೋಷ್ಠಿನಲ್ಲಿ ನಮ್ಮ ಎಲ್ಲ ಸ್ನೇಹಿತರು, JDSನ ಎಲ್ಲ ಮುಖಂಡರು ಕೂಡ ಇವತ್ತು ಆಗಮಿಸಿದ್ದಾರೆ. ಬಹುಶಃ ಅವರ ಎಲ್ಲ ಹೆಸರುಗಳು ಕೂಡ ನಿಮಗೆ ಚಿರಪರಿಚಿತ. ಹಾಗೆಯೇ ಇವತ್ತು ಕರೆದಿರುವಂಥ ಈ ಒಂದು ಪತ್ರಿಕಾಗೋಷ್ಠಿ ಯಾತಕ್ಕಾಗಿ ಅನ್ನೋದು ಕೂಡ ತಮಗೆ ತಿಳಿದಿದೆ. ಆದರೂ ಕೂಡ ಏನು 25ನೇ ತಾರೀಕು ನಡೆದಂಥ ಕೋಲಾರ ಹಾಲು, ಯಾರು ಮಾತಾಡಬೇಡಿ ದಯವಿಟ್ಟು, ಕೋಲಾರ ಹಾಲು ಒಕ್ಕೂಟದ ಚುನಾವಣೆಯಲ್ಲಿ ಮುಳಬಾಗಿಲು ತಾಲೂಕಿನಿಂದ JDSನ ಅಭ್ಯರ್ಥಿಗಳಾಗಿ ಪೂರ್ವ ಮತ್ತು ಪಶ್ಚಿಮ, ಪೂರ್ವಕ್ಕೆ ನನ್ನನ್ನು ಅಂದರೆ ಕಾಡೇನಹಳ್ಳಿ ನಾಗರಾಜನ್ನು, ಪಶ್ಚಿಮಕ್ಕೆ ನಮ್ಮ BV ಸಾಮೇಗೌಡರನ್ನು, ಮತ್ತು ಕೋಲಾರ ಕೇಂದ್ರ ಸಮಿತಿಯಿಂದ ಲಕ್ಷ್ಮೀಪ್ರಿಯಾರವರನ್ನು ಚುನಾವಣೆಗೆ ಅಂತಿಮವಾಗಿ ಅಭ್ಯರ್ಥಿಗಳು ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಕುಮಾರಸ್ವಾಮಿಯವರು ತೀರ್ಮಾನ ಮಾಡಿ ಕಣಕ್ಕಿಳಿಸಿದರು. ಈ ಒಂದು ಚುನಾವಣೆಯಲ್ಲಿ ಪೂರ್ವ ಕ್ಷೇತ್ರದಿಂದ ನಾನು, ಪಶ್ಚಿಮ ಕ್ಷೇತ್ರದಿಂದ BV ಸಾಮೇಗೌಡರು ಈಗಾಗಲೇ ಜೈಬೇರಿ ಬಾರಿಸಿದ್ದೀವಿ. ಮುಳಬಾಗಿಲು ತಾಲೂಕಿನಲ್ಲಿ JDS ಪಕ್ಷ ಅತಿ ಗಟ್ಟಿಯಾಗಿ ಇದೇ ಇವತ್ತಿಗೂ ಅಂಥೇಳಿ ಸಾಬೀತು ಮಾಡಿದ್ದೀವಿ. ಈಗಾಗಲೇ ಇದಕ್ಕೆ ಮೊದಲು ನಡೆದಂಥ ಒಂದು ಚುನಾವಣೆಯಲ್ಲಿ DCC ಬ್ಯಾಂಕ್ ನಿರ್ದೇಶಕರಾಗಿ ನಮ್ಮ ಸ್ನೇಹಿತರಾದ ಮೊದಲಿಗೆ
ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದರು, ಅವರನ್ನು ಪರಾಭವಗೊಳಿಸಿ ನಮ್ಮ DCC ಬ್ಯಾಂಕ್ ನಿರ್ದೇಶಕರಾಗಿ ಮಾನ್ಯ ರಘುಪತಿ ರೆಡ್ಡಿ ಅವರು ಚುನಾವಣೆಯಲ್ಲಿ ಗೆದ್ದರು. ತದನಂತರ ಈ ಎರಡೂ ಕ್ಷೇತ್ರನ ಜೈಬೇರಿ ಬಾರಿಸಿದ್ದೀವಿ ಅಂತಂದರೆ ನಿಜಕ್ಕೂ ಕೂಡ ಇದರ ಒಂದು ಫಲ ಮತ್ತು ಇದಕ್ಕೆ ಕಾರಣರಾದಂಥವರು ನಮ್ಮ DCC ಬ್ಯಾಂಕ್ ಡೆಲಿಗೇಟ್ಸು ಮತ್ತು ನಮ್ಮ ಏನು ಹಾಲು ಒಕ್ಕೂಟದ ಇವರು ಡೆಲಿಗೇಟ್ಸು, ಇವರು ಮತ್ತು ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆ ಒಂದು ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಈ ಒಂದು ಡೆಲಿಗೇಟ್ಸ್ಗೆ, ನಮ್ಮ ನಾಯಕರಿಗೆ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವರಿಗೆ ಕೃತಜ್ಞತೆಗಳನ್ನು ಇವತ್ತು ಸಲ್ಲಿಸ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಚುನಾವಣೆ ಇವತ್ತು ನಮ್ಮ MLA ಅವರು ಇಲ್ಲಿ ಇರಬೇಕಾಗಿತ್ತು. MLA ಅವರು ತಮ್ಮ ಪ್ರವಾಸದ ಒಂದು ವೇಳಾಪಟ್ಟಿಯಂತೆ ಸ್ಪೇನ್ನಲ್ಲಿದ್ದಾರೆ. ಸ್ಪೇನ್ನಿಂದ ನೀವು ಪತ್ರಿಕಾಗೋಷ್ಠಿ ನಡೆಸಿ ನಿಮಗೆ ಶುಭವಾಗಲಿ ಅಂತೇಳಿ ಅಲ್ಲಿಂದ ನಮಗೆ ಹಾರೈಸಿ ಕಳಿಸಿದ್ದಾರೆ. ನಾವು ಜೈಬೇರಿ ಬಾರಿಸಲಿಕ್ಕೆ ಪ್ರಮುಖ ಕಾರಣ ಕೂಡ ನಮ್ಮ ಶಾಸಕರ ಅನುಪಸ್ಥಿತಿಯಲ್ಲಿ ಈ ಪತ್ರಿಕಾಗೋಷ್ಠಿ ನಡೆಸ್ತಾ ಇರೋದೇ ಕಾರಣ ಏನು ಅಂತಂದರೆ, ಈಗಾಗಲೇ ನಮ್ಮ ಪ್ರತಿಸ್ಪರ್ಧಿ ಪತ್ರಿಕಾಗೋಷ್ಠಿ ನಡೆಸಿದ್ರು, ಅದರ ವಿಚಾರವಾಗಿ ನಾವು ಮಾಡಲೇಬೇಕಾಗಿದೆ. ಶಾಸಕರು ಬಂದ ನಂತರ ಮತ್ತೆ ಇನ್ನೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತೀವಿ. ನಮ್ಮ ಶಾಸಕರು ಯಾವುದೇ ಚುನಾವಣೆ ಇರಲಿ, ಸಣ್ಣದಿರಲಿ ದೊಡ್ಡದಿರಲಿ, ಗಂಭೀರವಾಗಿ ತಗೊಂಡು ಅತಿ ಹೆಚ್ಚಿನ ಮುತುವರ್ಜಿ ವಹಿಸಿ ಗೆಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. DCC ಬ್ಯಾಂಕ್ ಚುನಾವಣೆಯಲ್ಲಿ ಭಾಳ ಸೀರಿಯಸ್ ಆಗಿ ತಗೊಂಡಿದ್ರು, ಕೋಮಲ್ ಚುನಾವಣೆಯಲ್ಲೂ ಕೂಡ ಭಾಳ ಸೀರಿಯಸ್ ಆಗಿ ತಗೊಂಡಿದ್ರು. ಹಾಗಾಗಿ ಏನು ಗೆಲುವಿಗೆ ತಮ್ಮ ಪೂರ್ತಿ ಸಮರ್ಪಣೆಯನ್ನು ಅರ್ಪಿಸ್ಕೊಂಡಿದ್ರೋ, ಶಾಸಕರಿಗೂ ಕೂಡ ನಾವು ನಮ್ಮ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ನಮ್ಮ ಶಾಸಕರು ಹಾಗೂ ನಮ್ಮ ಮುಖಂಡರೆಲ್ಲ ಸೇರಿ ಈ ಒಂದು ಚುನಾವಣೆಗೆ ನಮ್ಮ ಆನಂದ್ ರೆಡ್ಡಿ ಅವರನ್ನು ಮುಖ್ಯ ಇದನ್ನು ಮಾಡಿದರು. ಅವರ ಒಂದು ನೇತೃತ್ವದಲ್ಲಿ, ಆನಂದ್ ರೆಡ್ಡಿ ಅವರ ನೇತೃತ್ವದಲ್ಲಿ DCC ಬ್ಯಾಂಕ್ ಮತ್ತು ಕೋಮಲ್ ಚುನಾವಣೆಗಳು ನಡೆದು ಎರಡೂ ನಿಟ್ಟಿನಲ್ಲಿ ಕೂಡ ಆ ಗೆಲ್ಲಲಿಕ್ಕೆ ಕಾರಣರಾದಂಥ ನಮ್ಮ ಆನಂದ್ ರೆಡ್ಡಿ ಅವರು ಕೂಡ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ಮತ್ತು ನಮ್ಮ ರಘುಪತಿ ರೆಡ್ಡಿಯವರು, ಮುರಳಿಯವರು, ಮತ್ತು ನಮ್ಮ ಶಂಕರಪ್ಪನವರು, ನಮ್ಮ ಬೇವಳ್ಳಿ ಶಂಕರ್ ಅವರು, ಅದರಲ್ಲಿ ನಮ್ಮ ಶ್ರೀನಿವಾಸ ರೆಡ್ಡಿಯವರು, ಎರಡೂ ಕ್ಷೇತ್ರದ ಜವಾಬ್ದಾರಿಯನ್ನು ತಗೊಂಡು ಶ್ರೀನಿವಾಸ ರೆಡ್ಡಿಯವರು, ನಮ್ಮ ಸಾಮೇಗೌಡರು ಬಿಡಿ ಕ್ಯಾಂಡಿಡೇಟ್, ನಾವಿಬ್ಬರು ಕ್ಯಾಂಡಿಡೇಟ್ಸು, ಅದರಿಂದ ನಾವು ಮಾಡಲೇಬೇಕು. ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಮತ್ತು ನಮ್ಮ ಎಲ್ಲ ಮುಖಂಡರು, ಯಾಕೆಂದರೆ ಮುಖಂಡರು ನಮ್ಮ ಪಕ್ಷದಲ್ಲಿ ಜಾಸ್ತಿ, ಹಾಗಾಗಿ ಎಲ್ಲ ಮುಖಂಡರು ಕೂಡ ನಾವು ಗೊಲ್ಲಳ್ಳಿ ಜಗದೀಶ್ ಅವರು ಎಲ್ಲ ಕೂಡ ಜವಾಬ್ದಾರಿ ತಗೊಂಡು ಗೆಲ್ಲಿಸಲಿಕ್ಕೆ ಕಾರಣರಾಗಿರ್ತಾರೆ. ಇವರೆಲ್ಲರಿಗೂ ಮತ್ತು ಕಾರ್ಯಕರ್ತರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಬಂಧುಗಳೇ, ಕೆಲವೊಂದು ವಿಚಾರಗಳ ಬಗ್ಗೆ ಮಾನ್ಯ ನಮ್ಮ ಪ್ರತಿಸ್ಪರ್ಧಿಯಾದಂಥ ಕಲ್ಲುಪಲ್ಲಿ ಪ್ರಕಾಶ್ ಅವರು ಕೆಲವೊಂದು ವಿಚಾರಗಳನ್ನು ಎತ್ತಿದ್ದಾರೆ. ಅದರ ಬಗ್ಗೆ ತಮಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮೊದಲನೇದಾಗಿ ಏನು ಅಂತಂದರೆ, ನಾನು ಈಗಾಗಲೇ ಇದು 4ನೇ ಬಾರಿ ನಿರ್ದೇಶನ ಆಗಿರ್ತಕ್ಕಂಥದ್ದು, ಹೊಸದಾಗಿ ನಾನು ನಿರ್ದೇಶನ ಆಗ್ತಾ ಇಲ್ಲ. ಪೂರ್ತಿ ಮುಳಬಾಗಲ್ ತಾಲೂಕು ಒಂದಾಗಿದ್ದಾಗ ನಾನು ನಿರ್ದೇಶಕನಾಗಿ ಕೆಲಸ ಮಾಡಿದಂಥವ್ನು. ಈಗ ಅರ್ಧ ಭಾಗಕ್ಕೆ ನಾನು ನಿರ್ದೇಶಕನಾಗೋದಕ್ಕೆ ನನಗೆ ಮೊದಲು ಒಲವಿರಲಿಲ್ಲ. ಆದರೆ ಏನು ಒಂದು ಕೂಟ ಕಟ್ಟಿಕೊಂಡು ಷಡ್ಯಂತ್ರ ಮಾಡಿ ನನ್ನನ್ನು ಗತಾಯ ಸೋಲಿಸಲೇಬೇಕು ಅಥವಾ ನಾನು ನಿಂತ್ಕೋಬಾರ್ದು ಅನ್ನೋ ಒಂದು ದೃಷ್ಟಿನ ಇಟ್ಕೊಂಡು ಮಾನ್ಯ ಶಾಸಕರಾದಂಥ ನಂಜೇಗೌಡರು
ಕೊತ್ತೂರು ಮಂಜುನಾಥ್ ಅವರು ಕೋಲಾರ ಶಾಸಕರು, ಇವರು ಕೊತ್ತೂರು ಮಂಜುನಾಥ್ ಅವರು ಮತ್ತು ಅನಿಲ್ ಕುಮಾರ್ ಅವರು, ಇದ್ರ ಜೊತೆಗೆ ದಿವಂಗತ ನೀಲಕಂಠೇಗೌಡರು, ಇವರೆಲ್ಲ ಕೂಡ ಕ್ಷೇತ್ರನ ಚಿತ್ರ ಮಾಡಿದ್ರು. ನಾನು ಗೆಲ್ಲಬಾರ್ದು ಅಂತೇಳಿ ಚಿತ್ರ ಮಾಡಿದ್ರು. ಆವಣಿ ಎಲ್ಲಿದೆ? ಪತ್ರಕರ್ತರು ನೀವೇ ವಿಶ್ಲೇಷಣೆ ಮಾಡಿ. ಆವಣಿ ಎಲ್ಲಿದೆ, ಬಲ್ಲ ಎಲ್ಲಿದೆ, ಅದನ್ನು ತೆಗೆದು ಹೆಬ್ಬಣಿಗೆ ಹಾಕ್ತಾರೆ. ಇಲ್ಲೆಲ್ಲಿದೆ, ತಿಮ್ರಾವತ್ನಹಳ್ಳಿ ಎಲ್ಲಿದೆ, ಇದೆಲ್ಲಿದೆ, ಮಲ್ನಾಯಕನಹಳ್ಳಿ ಎಲ್ಲಿದೆ, ಅದನ್ನು ತೆಗೆದು ಆಗ್ರಕ್ಕೆ ಹಾಕ್ತಾರೆ. ಯಾಕೆ ಕಣ್ ಕಾಣಲ್ವ ನೀವು ಇವ್ರಿಗೇನು ಏನು ಬಂದಿದೆ ರೋಗ? ಯಾಕೆ ಆ ರೀತಿ ತಾರತಮ್ಯ ಮಾಡಿದ್ರು? ಈ ತಾರತಮ್ಯ ಮಾಡಿ ಶತಾಯ ಗತಾಯ ನಾಗರಾಜನ್ನು ಸೋಲಿಸ್ಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು. ಯಾವಾಗ ತೀರ್ಮಾನ ಮಾಡಿದ್ರೋ ಆವಾಗ ನಾನು ಚುನಾವಣೆಗೆ ನಿಂತ್ಕೋಬೇಕು ಅನ್ನೋ ಸ್ಪರ್ಧೆನೇ ಮಾಡಬಾರ್ದು ಅಂತ ಆಗ ನಾನು ತೀರ್ಮಾನ ತಗೊಂಡೆ. ನಾನು ಚುನಾವಣೆಗೆ ನಿಲ್ಲಬೇಕು, ನಾನು ಸೋಲ್ಲಿ ಗೆಲ್ಲಿ ನಿಲ್ಲಬೇಕು, ಸ್ಪರ್ಧೆ ಮಾಡಬೇಕು ಅನ್ನೋ ನಿರ್ಧಾರ ಆವಾಗ ನಾನು ತಗೊಂಡಿದ್ದು. ಅಥವಾ ಒಂದೇ ಮನೆಯಲ್ಲಿ ಕಾನ್ಸಂಟ್ರೇಟ್ ಆಗಿಬಿಡ್ಬೇಕು, ಒಂದೇ ಮನೆಯಲ್ಲಿ ಅಧಿಕಾರ ಇರಬೇಕು ಅನ್ನೋ ಭಾವನೆ ನಮಗಿಲ್ಲ. ಭಾವನೆ ಇರೋದು ಬೇರೆಯವ್ರಿಗೆ. ಜಯಸಿಂಹ ಕೃಷ್ಣಪ್ಪ ಅವರು 8 ಸಾರಿ ಗೆದ್ದಿದ್ದಾರೆ. ಅದು ಕಣ್ಣಿಗೆ ಕಾಣಲ್ವಾ? 8 ಸಾರಿ ಗೆದ್ದಿರೋದು. ಇದೇ ನಂಜೇಗೌಡರು ಈಗ 3ನೇ ಬಾರಿ. ಅದು ಕಾಣಲ್ವಾ? ಕಾಡೇನಹಳ್ಳಿ ನಾಗರಾಜ್ ಒಬ್ಬನು ಮಾತ್ರ 4ನೇ ಸಾರಿ ಆದರೆ ಅದು ಕಣ್ಣಿಗೆ ಕಾಣಿಸುತ್ತೆ. ಯಾಕೆ? ನಾನೇನು ಪಾಕಿಸ್ತಾನದವನ? ಇಲ್ಲ ನಾನೇನು ಬಾಂಗ್ಲಾದೇಶದವನ? ನಾನು ಇದೇ ಮುಳಬಾಗಲ್ ತಾಲೂಕಿನವನು, ಕಾಡೇನಹಳ್ಳಿಯಲ್ಲಿ ಹುಟ್ಟಿರೋನು ನಾನು ಕೂಡ. ಈ ಒಂದು ಸಂದರ್ಭದಲ್ಲಿ ನಾನು ಚುನಾವಣೆಗೆ ನಿಲ್ಲಬೇಕಾದಂಥ ಒಂದು ಇದಾದ ಕಾರಣ ಇದು. ಮತ್ತೆ ಮೊನ್ನೆ ಪ್ರಕಾಶ್ ಅವರು ಹೇಳ್ತಾರೆ ನನಗೆ ಮಾತು ಕೊಟ್ಟಿದ್ರು ಅಂತ. ನಾನು ಮಾತು ಕೊಟ್ಟಿದ್ರೆ ತಪ್ಪು ಅಂತ ನನ್ನ ಮಗ ಅಲ್ಲ. ನಾನು ಹೇಳಿದ್ದು ಇಷ್ಟೇ. ನನ್ನ ಹತ್ರ ಅವರು ಬಂದು ಮಾತಾಡಿದಾಗೂ ಕೂಡ ನಾನು ಇದೇ ಮಾತನ್ನು ಹೇಳಿದ್ದೀನಿ. ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅನ್ನೋ ಒಂದು ಮಾತು ಹೇಳಿದ್ದೀನಿ ಹೊರತು ನಾನು ನಿಮಗೆ ಬಿಟ್ಕೊಡ್ತೀನಿ, ನಿಮಗೆ ಮಾಡ್ತೀನಿ ಅಂತ ನಾನು ಒಂದು ಮಾತನ್ನು ಕೂಡ ಹೇಳಿಲ್ಲ. ಇದು ಶುದ್ಧ ಸುಳ್ಳು. ನಾನು ಯಾವತ್ತೂ ಕೂಡ ಅದು ಹೇಳಿಲ್ಲ. ಈ ಸಾರಿ ಅಧಿಕಾರದ ಆಸೆ ಇನ್ನೊಂದು ಅದಲ್ಲ. ನಾವು ಚಾಲ್ತಿ ರಾಜಕಾರಣದಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಪದವಿ ನಮ್ಗೆ ಇರಬೇಕಾಗ್ತದೆ. ಆ ಪದವಿ ಇರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಇದನ್ನು ಇಟ್ಕೊಂಡಿದ್ದೀವಿ ಹೊರತು ಇದಕ್ಕೆ ಅಂಟ್ಕೊಂಡು ಕೂರುವಂಥ ಜಾಯಮಾನ ನಂದಲ್ಲ. ಇದರಿಂದನೇ ಜೀವನ ಮಾಡಬೇಕು ಅನ್ನೋ ಇದು ಇಲ್ಲ. ನಮ್ಮದು ಕೂಡ ಜಮೀನ್ದಾರ ಕುಟುಂಬ. ನಾವು 150 ಎಕರೆ ಇದ್ದಂಥ ಒಂದು ಜಮೀನ್ದಾರಿ ಕುಟುಂಬ. ನನ್ನ ಭಾಗಕ್ಕೆ 70 ಎಕರೆ ಬಂದಿದೆ. ದಾಖಲೆಗಳಲ್ಲಿದೆ, ತೋರಿಸ್ತೀನಿ ಬೇಕಾದರೆ. ನನ್ನ ಭಾಗಕ್ಕೆ ಬಂದಿರತಕ್ಕಂಥದ್ದು 70 ಎಕರೆ. ನಮ್ಮ ಅಪ್ಪನ ಹೆಸರಿನಲ್ಲೇ ಒಂದು ಊರಿದೆ, ನಾರಾಯಣಪುರ ಅಂತ. ಎಲ್ರಿಗೂ ಫ್ರೀ ಸೈಟ್ ಕೊಟ್ಟಿರ್ತಕ್ಕಂಥದ್ದು. ತಿಳ್ಕೊಂಡು ಬನ್ನಿ ಬೇಕಾದರೆ, ಅನಂತಪುರ ಪಕ್ಕದಲ್ಲಿ. ಇಂಥ ವಂಶದಲ್ಲಿ ನಾನು ಹುಟ್ಟಿರ್ತಕ್ಕಂಥದ್ದು. ಇದರಿಂದ ನಾನು ದುಡ್ಡು ಮಾಡಬೇಕು. ನನ್ನ ಮೇಲೆ ಯಥೇಚ್ಛವಾದಂಥ ಆಪಾದನೆಗಳನ್ನು ಮಾಡಿದ್ರು. ಹಾಗೆ ಮಾಡಿದ್ದಾನೆ, ಈಗ ಮಾಡಿದ್ದಾನೆ, ಏನು ಮಾಡಿದ್ದಾನೆ ಅಂತ. ಏನು ಮಾಡಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ನಾನು ಏನು ಜನಕ್ಕಾಗಿ ಕಷ್ಟಪಟ್ಟಿದ್ದೀನಿ ಅನ್ನೋದು ನನ್ನ ಆತ್ಮಸಾಕ್ಷಿಗೆ ಗೊತ್ತು. ಅದನ್ನು ಇವ್ರ ಮುಂದೆ ಪ್ರೂವ್ ಮಾಡ್ಕೊಳ್ಳೋಂಥ ನೆಸಿಟಿ ನನಗಿಲ್ಲ. ಅವ್ರವ್ರ ಎದೆ ಮುಟ್ಕೊಂಡು ಕೇಳ್ಕೊಂಡ್ರೆ ಸಾಕು, ನಾವೇನು ಚೆನ್ನಾಗಿದ್ದೀವ, ನಾವು ಕರೆಕ್ಟಾಗಿದ್ದೀವ ಅಂತ. ನಂತರ ಇನ್ನೊಂದು ಹೇಳಿದ್ರು, ಮಂಡಿಕಲ್ ವೆಂಕಟೇಶ್ ಅವರು ಇವ್ರಿಗೆ ಬಿಟ್ಕೊಟ್ರು ಅಂತ. ಬಹುಶಃ ಪ್ರಕಾಶ್ ಅವರು ಮರೆತಿರ್ತಾರೆ ಅಂತ ಕಾಣಿಸುತ್ತೆ. ಮಂಡಿಕಲ್ ವೆಂಕಟೇಶ್ ಅವರು ಸತ್ತ ಮೇಲೆ ನಾನು ಡೈರೆಕ್ಟರ್ ಆಗಿದ್ದೆ. ಅದು ಕೂಡ ನನ್ನ ಮೇಲೆ ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದವರೇ ಮಂಡಿಕಲ್ ವೆಂಕಟೇಶ್ ಅವರ ಹೆಂಡತಿ ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ ಅವರು ಪ್ರಥಮ ಬಾರಿಗೆ ನನ್ನ ಮೇಲೆ ನಿಂತಿದ್ದಂಥವ್ರು. ಅವರು ಆಗ 35 ಓಟಲ್ಲಿ ಪರಾಭವಗೊಂಡ್ರು. ಯಾಕೆ? ನಾನೊಂದು ಕುಟುಂಬದಿಂದ ನಾನು ಆಗಬಾರ್ದಾ? ನೀವು ಆಗಬಾರ್ದು ನಾನು ಹೇಳಿಲ್ಲ. ನಾನು ಆಗಬಾರ್ದಾ? ಆವಾಗ ಮಂಡಿಕಲ್ ವೆಂಕಟೇಶ್ ಅವ್ರ ಹಿಂದ್ಗಡೆ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತಾ ಇದ್ದಿದ್ದೆ ನಾನು. ಇನ್ನೊಂದು, ಈ ಫೀಲ್ಡ್ಗೆ ನನ್ನ ಕಾಂಟ್ರಿಬ್ಯೂಷನ್ ಗೊತ್ತಿದೆಯಾ ನಿಮಗೆ? 1993ರಲ್ಲಿ ಗೋಲಿಬಾರ್ ಆಗಿದ್ದಂಗೆ ನಾವು ಹೋರಾಟ ಮಾಡಿ ರೇಟ್ ಕೊಡಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಹೋರಾಟ ಮಾಡಿರ್ತಕ್ಕಂಥವ್ರನ್ನ ಅವ್ರು 93ರಲ್ಲಿ. ಈಗಲ್ಲ, 2000 ಇಸ್ವಿನಲ್ಲಿ
ಮತ್ತು ಫ್ಯಾಟು SNF ಇವೆಲ್ಲದರ ಬಗ್ಗೆ ಹೋರಾಟ ಮಾಡಿ 2000ರಲ್ಲಿ ಗೋಲಿಬಾರ್ ಆಗಿ ಆ ಗೋಲಿಬಾರಲ್ಲಿ ಏಟ್ ತಿಂದು 15 ವರ್ಷ ಕೋರ್ಟ್ ಕಲ್ತಿದ್ದೀವಿ ನಾವು ಆ ಕೇಸಲ್ಲಿ. ಆರ್ ವೆಂಕಟರಾಮಯ್ಯನವರು, ನಾನು, ದಿವಂಗತ MLA ಶ್ರೀರಾಮ್ ರೆಡ್ಡಿ ಅವರು, ಅಬ್ಣಿ ಶಂಕರ್ ಅವರು, ಇವತ್ತಿಗೂ ಅದು ದಾಖಲೆ ಇದೆ. ಏಕಾಏಕಿ ನಾನು ಫೀಲ್ಡಿಗೆ ಬಂದವನಲ್ಲ, ಏಕಾಏಕಿ ನಾನು ಫೀಲ್ಡಿಗೆ ಬಂದಿಲ್ಲ. ನಾನು ಕಷ್ಟಪಟ್ಟು ಕಷ್ಟಪಟ್ಟು ಬಂದಿರತಕ್ಕಂಥವನು. ನಾನು ಬಂದಾಗ ಕೇವಲ 60-70 ಸೊಸೈಟಿ ಇತ್ತು, ಇವತ್ತು 200 ಸೊಸೈಟಿ ಮೇಲೆ ಜಾಸ್ತಿ ಮಾಡಿದ್ದೀನಿ. ಇದು ಸಾಧನೆ ಅಲ್ವಾ? 5 ವರ್ಷದಿಂದ ಹೋದ ವರ್ಷ 5 ವರ್ಷದಿಂದೇ ನಾನು ಗೆದ್ದಾಗ ಪ್ರಕಾಶ್ ಅವರು ನನಗೆ ಸಹಾಯ ಮಾಡಿದ್ದಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಹಾಗೆಯೇ 5 ವರ್ಷಗಳ ಕಾಲ ಕೂಡ ಅವ್ರಿಗೆ ಯಾವುದೇ ರೀತಿಯಾದಂಥ ನೋವು ಉಂಟು ಮಾಡದೆ, ಯಾವುದೇ ರೀತಿಯಾದಂಥ ಇದು ಮಾಡದೆ ಅವರನ್ನು ಅತ್ಯಂತ ಒಳ್ಳೆಯ ಭಾವನೆಯಲ್ಲಿ ನಡೆಸ್ಕೊಂಡು ಹೋಗಿದ್ದೀನಿ. ಪ್ರಕಾಶ್ ಅವರು ರಾಜೇಂದ್ರ ಗೌಡ್ರಿಗೂ ಮಾಡಿದ್ರು. ರಾಜೇಂದ್ರ ಗೌಡರು ಕಾಂಗ್ರೆಸ್ನಲ್ಲಿದ್ದರು, ಅವರು ಸಪೋರ್ಟ್ ಮಾಡ್ಬೋದಾಯ್ತಲ್ಲ. ಹಾಗಾದರೆ ಅವ್ರು ಯಾಕೆ ಮಾಡಲಿಲ್ಲ ಸಪೋರ್ಟು? ನಮ್ಮದು ಮಾತ್ರ ಹೇಳ್ತಾ ಇದ್ದಾರೆ. ಇದು ನಮ್ಮದೊಂದು ಪಕ್ಷ, ಇದು ಜಾತ್ಯತೀತ ಜನತಾದಳ ಪಕ್ಷ. ಇದಕ್ಕೊಂದು ಹೈಕಮಾಂಡ್ ಇದೆ, ಇದಕ್ಕೊಬ್ಬ MLA ಇದ್ದಾರೆ, ಇದಕ್ಕೊಬ್ಬ ನಾಯಕರುಗಳಿದ್ದಾರೆ, ಅಸಂಖ್ಯಾತಂಥ ಕಾರ್ಯಕರ್ತರಿದ್ದಾರೆ. ಅವರ ಭಾವನೆಗಳಿಗೆ ನಾವು ಇದನ್ನು ಕೊಡೋದು, ಗೌರವ ಕೊಡೋದು ನಮ್ಮ ಕರ್ತವ್ಯ. ಹಾಗಾಗಿ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮನ್ನು ಕ್ಯಾಂಡಿಡೇಟಾಗಿ ಅನೌನ್ಸ್ ಮಾಡಿದ್ದಾರೆ, ಕಂಟೆಸ್ಟ್ ಮಾಡಿದ್ದೀವಿ. ದೇವ್ರ ದಯೆಯಿಂದ ಮತ್ತು ಕಾರ್ಯಕರ್ತರ ಒಂದು ಇದರಿಂದ ನಾವು ಗೆದ್ದಿದ್ದೀವಿ. ಹಾಗೆಯೇ ನಾನು ಯಾವತ್ತೂ ಮಾತು ಕೊಟ್ಟಿಲ್ಲ. ನಮ್ಮ MLA ಅವ್ರ ಬಗ್ಗೆ ಮಾತಾಡಿದ್ದಾರೆ. MLA ಅವರು ನಿಜಾನೇ ಪಕ್ಷದಿಂದ ಕ್ಯಾಂಡಿಡೇಟ್ ಅವರು. ನೀವು ಪ್ರತಿ ಮಾತಿಗೂ ಹೇಳಿದ್ದೀರಿ, ನಾನು ಇಂಡಿಪೆಂಡೆಂಟು ಅಂತ ಹೇಳಿದ್ದೀರಿ. ನನಗೂ ಪಕ್ಷಕ್ಕೂ ಸಂಬಂಧ ಇಲ್ಲ ಅಂತ. ಹಾಗಿರೋವಾಗ ಅಸಂಖ್ಯಾತಂಥ ಲಕ್ಷಾಂತರ ಜನ MLA ಆಗೋದಕ್ಕೆ ಸಪೋರ್ಟ್ ಮಾಡಿದ್ದಾರೆ. ಅಷ್ಟು ಜನಕ್ಕೂ ಕೂಡ ನಮ್ಮ MLA ಒಳ್ಳೆಯ ಹೆಸರು ತಗೊಂಡಿದ್ದಾರೆ, ಒಳ್ಳೆ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಇವತ್ತು ನಮಗೆ MLA ಮಾಡ್ತಾ ಇರೋಂಥ ಕೆಲಸ ಒಂದು ಆಪೋಸಿಷನಲ್ಲಿದ್ದು ಯಾವ ವ್ಯಕ್ತಿ ಕೂಡ ಮಾಡೋದಕ್ಕಾಗಲ್ಲ. ಅಂಥ ಕೆಲಸಗಳನ್ನು ನಮ್ಮ MLA ಅವರು ಇವತ್ತು ಮಾಡ್ತಾಯಿದ್ದಾರೆ. ಅವ್ರಿಗೂ ಕೂಡ ನಾವು ಕೃತಜ್ಞತೆಗಳನ್ನು ಹೇಳಬೇಕಾಗ್ತದೆ ಈ ಸಂದರ್ಭದಲ್ಲಿ. ಮತ್ತು ಇನ್ನೊಂದು ಹೇಳಿದ್ರು, ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿದ್ರು ಅಂತ. ಹೌದು, ಬೆಳೆಸಿದ್ದಾರೆ. ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಸಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆದರೆ ಆಲಂಗೂರು ಶ್ರೀನಿವಾಸ್ ಅವರು ಬೆಳೆಯೋದಕ್ಕೂ ನಾವು ಕನ್ನಡರಾಗಿದ್ದೀವಿ. ಅವ್ರ ಹಿಂದ್ಗಡೆ ಸದಾ ನೆರಳು ರೀತಿ ಇರ್ತಾಯಿದ್ವಿ. ಅವ್ರು ಹೇಳಿದ ಕೆಲಸ ಚಾಚು ಚಪ್ಪದೆ ಮಾಡ್ತಾಯಿದ್ವಿ, ಎಲ್ಲ ಮಾಡ್ತಾಯಿದ್ವಿ. ಆಲಂಗೂರು ಶ್ರೀನಿವಾಸ್ ಅವರು ನಮ್ಮನ್ನು ಬೆಳೆಸಿದ್ದಾರೆ, ಆಲಂಗೂರು ಶ್ರೀನಿವಾಸ್ ಅವ್ರ ಹಿಂದೆ ನಾವು ಇದ್ವಿ. ಹಾಗಾಗಿ ಇದೊಂದು ಪಕ್ಷದ ಎಲ್ಲರನ್ನೂ ಬೆಳೆಸೋದು ನಾಯಕರ ಒಂದು ಕರ್ತವ್ಯ. ಇದು ಮಾಡಿರ್ತಕ್ಕಂಥದ್ದು. ಮತ್ತು ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಏನು ಮಾತಾಡಿದ್ರು, ನಾವು ಹೈಜಾಕ್ ಮಾಡ್ಕೊಂಡು ಹೋದ್ವಿ, ಅವ್ರು ಕೇಳ್ಕೊಂಡ್ರು, ಬಿಡಲಿಲ್ಲ, ಅದೆಲ್ಲ ಅಂತ. ಇದೆಲ್ಲ ಒಂಥರ ಕಪೋಲ ಕಲ್ಪಿತ. ಇದು ನಾವು ಯಾವತ್ತೂ ಶ್ರೀನಿವಾಸ್ ಅವ್ರನ್ನ ಫೋರ್ಸ್ಫುಲ್ಲಾಗಿ, ನನಗೂ ಬಂದು ಹೇಳಿದ್ರು ನಮ್ಮ ತಾಯಿಯವರು ಇದ್ದಿದ್ದಾರೆ ಅಂತ. ಸರಿ, ಏನು ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡುವಂತೆ ಬರ್ರಪ್ಪ ಅಂತ ಹೇಳಿದ್ದೀವಿ ಹೊರತು ನಾವು ಫೋರ್ಸಿಬಲ್ಲಾಗಿ ಅವ್ರನ್ನ ಕರ್ಕೊಂಡು ಹೋಗಿಲ್ಲ. ಅದೆಲ್ಲ ನಿಮ್ಮ ಒಂದು ಊಹೆ ಅಷ್ಟೇ ಅಂತಲೇ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ. ಹಾಗೆಯೇ ಬಂಧುಗಳೇ, ನಾವೇನೋ ಟೂರ್ ಕರ್ಕೊಂಡು ಹೋಗ್ಬಿಟ್ವಿ, ಅಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ, ಇಲ್ಲಿ ಕರ್ಕೊಂಡು ಹೋಗ್ಬಿಟ್ವಿ ಅಂತ. ಯಾರು ಕರ್ಕೊಂಡು ಹೋಗದೆ ಇರೋದು? ಯಾರು ಕರ್ಕೊಂಡು ಹೋಗಿಲ್ಲ? ನಿಮ್ಮ ನಂಜೇಗೌಡರು, ನಿಮ್ಮ ಇನ್ನೊಬ್ಬರು ಎಲ್ಲರೂ ಬಸ್ಗಳೇ ತಂದು ಇಳಿಸ್ತಾ ಇದ್ರು. ಅದು ಕಣ್ಣು ಕಾಣಿಸಲ್ವಾ? ಅದು ಕಣ್ಣು ಕಾಣಿಸಲ್ವಾ? ಎಲ್ಲರೂ ಬಸ್ಗಳೇ ತಂದು ಇಳಿಸ್ತಾ ಇದ್ದಿದ್ದು. ನಾವು ಟೂರ್ ಕರ್ಕೊಂಡು ಹೋಗಿರಲಿಲ್ಲ. ಯಾರು ಅವರೇ ಬಂದು ಅಣ್ಣ ಎಲ್ಲಾದರೂ ಒಂದು ಕಡೆ ಇರ್ತೀವಿ, ಸುಮ್ಮನೆ ನಮ್ಮನ್ನು ಹಿಂಸೆ ಮಾಡ್ತಾ ಇದ್ದಾರೆ, 3 ಜನ ಬಂದು ದುಡ್ಡು ಕೊಡ್ತಾ ಇದ್ದಾರೆ, ನಮಗೆ ದಯವಿಟ್ಟು ಪ್ರೊಟೆಕ್ಷನ್ ಕೊಡಿ, ನಾವೆಲ್ಲ ಒಂದು ಕಡೆ ಇರ್ತೀವಿ ಅಂದಿದ್ದಕ್ಕೆ ಅವ್ರನ್ನ ಕರ್ಕೊಂಡು ಹೋಗಿದ್ವಿ. ನಾವು ನಿಮ್ಮ ಥರ ನೋಟುಗಳು ಕೊಟ್ಟು, ಚಿಲ್ಲರೆ ಕೊಟ್ಟು, ಎಲ್ಲನೂ ಇವುಗಳಲ್ಲಿಟ್ಟು ಎಲ್ಲ ನಾವು ಮಾಡಿಲ್ಲ. ನಾವು ಯಾವತ್ತೂ ಕೂಡ ಆ ಚಿಲ್ಲರೆ ಇಡೋದು, ನೋಟುಗಳಿಡೋದು ಇದು ಒಳ್ಳೆಯದಾ? ಪ್ರಭುತ್ವದಲ್ಲಿ ಇದೇ ಒಳ್ಳೆಯದಾ? ಇನ್ನೊಬ್ಬ ಸ್ನೇಹಿತರು ಹೇಳ್ತಾರಂತೆ ಧರ್ಮ 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 ಅಂತ. ಹೌದು, ಧರ್ಮ, ಪ್ರಜಾಪ್ರಭುತ್ವ ನಂಬರ್ ಗೇಮ್. ಇದು ನಂಬರ್ ಗೇಮ್. ಯಾರು ನಂಬರ್ ಜಾಸ್ತಿ ತೊಗೊಂಡಿರ್ತಾನೋ ಅವ್ನು ಗೆಲ್ತಾನೆ. ಧರ್ಮ ಇವಾಗ ನಮ್ಮ ಕಡೆ ಇದೆ, ನಾವು ಗೆದ್ದಿದ್ದೀವಿ. ನಾವು ಧರ್ಮ ನಮ್ಮ ಕಡೆ ಇದೆ.
ನಾವು ಒಳ್ಳೆ ಕೆಲಸ ಇನ್ನೇನು ನಾವು ಒಬ್ಬರ ಬಗ್ಗೆ ಟೀಕೆ ಮಾಡೋಕ್ಕೆ ಹೋಗಲ್ಲ. ನನಗೂ ಸಹಾಯ ಮಾಡಿದ್ದಾರೆ ಅವರು, ಇಲ್ಲ ಅಂತ ಹೇಳಿಲ್ಲ. ಹಾಗಂತೇಳಿ ನಾವು ಯಾರ ಬಗ್ಗೆನೂ ಟೀಕೆ ಮಾಡೋಕ್ಕೆ ಹೋಗಲ್ಲ. ನಮ್ಮ ಕೆಲಸ ಅಭಿವೃದ್ಧಿನಲ್ಲಿ ತೋರಿಸ್ತೀವಿ ಅಂತ ಹೇಳ್ತಾ ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಸ್ನೇಹಿತರು ಒಬ್ಬೊಬ್ಬರಾಗಿ ತಮ್ಮ ಅಭಿಪ್ರಾಯಗಳನ್ನ ತಮ್ಮ ಮುಂದೆ ಇಡಲಿದ್ದಾರೆ. ಇನ್ನೊಬ್ಬ ಮಹಿಳಾ ಕ್ಯಾಂಡಿಡೇಟ್ ಆಗಿತ್ತು, ಅವರಿಗೆ JDS ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟಿದ್ರಿಂದನೇ ಅಷ್ಟು ಓಟ್ ತಗೊಂಡಿರೋದು. ಅಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ನಿರಾಸೆ ಆಗಿದೆ ಪಕ್ಷದಿಂದ. ಸರ್, ಪ್ರಜಾಪ್ರಭುತ್ವದಲ್ಲಿ ಒಂದು ಚುನಾವಣೆಗೆ ನಿಂತ ಮೇಲೆ ಸೋಲು ಗೆಲುವು ಅನಿವಾರ್ಯ. ಸೋಲು ಆದರೂ ಸೋಲ್ಬೇಕಾಗ್ತದೆ, ಈ ಎರಡೂ ಒಂದೇ ಒಬ್ಬರೇ ಆಗೋಕ್ಕಾಗಲ್ಲ. ಒಬ್ಬರು ಸೋಲ್ಬೇಕಾಗ್ತದೆ, ಒಬ್ರು ಗೆಲ್ಲಬೇಕಾಗ್ತದೆ. ದುರಾದೃಷ್ಟವಶಾತ್ ಆ ಎಮ್ಮ ಸೋತಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಎಮ್ಮನಿಗೆ ಇನ್ನೂ ಒಳ್ಳೆ ಇದನ್ನು ಕೊಡುವಂಥ ಇದು ಪಕ್ಷದಲ್ಲಿ ತೀರ್ಮಾನ ಆಗ್ತದೆ. ಮೂರು ಕ್ಯಾಂಡಿಡೇಟ್ನ ಗೆಲ್ಲಿಸುವ ಶಕ್ತಿ JDSಗೆ ಇತ್ತು, ಆದರೆ ಎಲ್ಲೋ ಒಂದು ಕಡೆ ಪಕ್ಷ ನಿಷ್ಠೆ ಮರ್ತಿದ್ದಾರೆ. ನಾನು ಹೇಳ್ದಲ್ಲ, ಅದು ಪಕ್ಷ ನಿಷ್ಠೆ ಏನು ಮರ್ತಿಲ್ಲ. ಆ ಒಂದು ಸಂದರ್ಭದಲ್ಲಿ ಏನೇನೋ ಆಗಿರ್ತವೆ, ಯಾವ ಮತದಾರರ ಒಂದು ತೀರ್ಪು, ಅದನ್ನು ನಾವು ಒಪ್ಕೋಬೇಕಾಗ್ತದೆ. ಮೂರು ತಾಲೂಕಲ್ಲಪ್ಪ, ಕೋಲಾರ ಮತ್ತು ಶ್ರೀನಿವಾಸಪುರ, ಮುಳಬಾಗಿಲು. ಪ್ರಕಾಶ್ ಅವರು ಸ್ಪರ್ಧೆ ನೋಡಿ ನೀವು ಭಯ ಬಿದ್ದು ಏರ್ಪ್ಲೇನ್ ನಾನು ಯಾರಿಗೂ ನಾನು ಯಾರಿಗೂ ಭಯ ಬೀಳೋಂಥ ವ್ಯಕ್ತಿ ಅಲ್ಲ. ನಾನೊಬ್ಬ ಅಡ್ವೊಕೇಟ್. ಒಂದು ನಿಮಿಷ ನಾನು ಯಾರಿಗೂ ಭಯ ಬೀಳೋವಂಥ ವ್ಯಕ್ತಿ ಅಲ್ಲ. ನಾನು 35 ವರ್ಷ ಲಾಯರ್ ಕೆಲಸ ಮಾಡಿರ್ತಕ್ಕಂಥವನು, ವಕೀಲಿ ವೃತ್ತಿ ಮಾಡಿರ್ತಕ್ಕಂಥವನು. ಕೋಲಾರ ವಕೀಲರ ಸಂಘಕ್ಕೆ 96ನಲ್ಲೇ ನಾನು ಪ್ರೆಸಿಡೆಂಟ್ ಆಗಿದ್ದೆ. 2000 ಇಸ್ವಿನಲ್ಲಿ ಮತ್ತೆ ಪ್ರೆಸಿಡೆಂಟ್ ಆಗಿದ್ದೆ. ಕೋಲಾರ ವಕೀಲರ ಸಂಘದಲ್ಲಿ 2 ಸಾರಿ ಪ್ರೆಸಿಡೆಂಟ್ ಆಗಿರೋನು ಅಂದರೆ ನಾನೇ. ಒಬ್ಬ ವಕೀಲನಾಗಿ ಯಾರಿಗೂ ಭಯ ಪಡುವಂಥ ನಾನು ಅವಶ್ಯಕತೆ ನನಗಿಲ್ಲ. ಸ್ಪರ್ಧೆ ನೋಡಿ ನೀವು ಭಯ ಬಿದ್ದು ಕರ್ಕೊಂಡು ಯಾರು ಸ್ಪರ್ಧೆ? ಅವ್ರು ಯಾಕೆ ಹಂಗಾದ್ರೆ ನೋಟುಗಳು ಕೊಟ್ಟರು? ನನಗೆ ಭಯಪಟ್ಟ ನೋಟುಗಳು ಕೊಟ್ಟಿದ್ದು? ಎಲ್ಲಿ ಸರ್ ಅದು ನೋಟುಗಳು? ಬ್ಯಾಲೆಟ್ ಪೇಪರ್ ಇದೆಯಲ್ಲ, ಬ್ಯಾಲೆಟ್ ಪೇಪರಲ್ಲಿ 1 ರೂಪಾಯಿ, 3 ರೂಪಾಯಿ, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 20 ರೂಪಾಯಿ, 200 ರೂಪಾಯಿ, 100 ರೂಪಾಯಿ ಹಿಂಗಿಟ್ಟು ಮಡ್ಚಿ ಹಾಕಿದ್ರಲ್ಲ. ಹೌದು ಸರ್, ನಿಮ್ಮದೇ ಪಕ್ಷದ ಬೆಂಬಲವಾಗಿ ನಿಂತ ನಾಯಕರು ನೀವೆಲ್ಲ ಒಂದಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಒಗ್ಗಟ್ಟಾಗಿ ಶಾಸಕರನ್ನ ಗೆಲ್ಲಿಸಿದ್ದಾರೆ. ಹಾಗಾದ್ರೆ ಗೆಲ್ಲಿ ಒಡಕಾಯಿತು ಈಗ ನಮ್ಮಲ್ಲಿ ಹೊಡ್ಕಿಲ್ಲ. ಯಾರು ಹೇಳಿದ್ದು ನಿಮ್ಗೆ ಹೊಡ್ಕಿದೆ ಅಂತ? ಕಲ್ಲುಪಲ್ಲಿ ಪ್ರಕಾಶ್ ಅವ್ರಿಗೂ ನಿಮ್ಮ ಸರ್, ಕಲ್ಲುಪಲ್ಲಿ ಪ್ರಕಾಶ್ ಅವರು ನಮ್ಮ ಪಕ್ಷದಲ್ಲಿಲ್ಲ ಅಂತ ಅವರೇ ಘಂಟಾಘೋಷವಾಗಿ ಹೇಳ್ತಾ ಬಂದಿದ್ದಾರೆ. ನಿನ್ನೆ ನಿಮ್ಮ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದಾರೆ, ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ ಅಂತ. ನಾನು ಯಾವುದೇ ಪಕ್ಷಕ್ಕೂ ಸೇರಿರೋನಲ್ಲ, ನಾನು ಇಂಡಿಪೆಂಡೆಂಟು, ನಾನು ಪಕ್ಷೇತರ. ಮೊನ್ನೆ ಬೈಪಲ್ಲಿ ರೋಡ್ ಉದ್ಘಾಟನೆ ಆದಾಗ ಕೂಡ ಅದೇನೇ ಹೇಳಿದ್ರು, ನಾನು ನಿಮ್ಮ ಪಕ್ಷಕ್ಕೆ ಸೇರಿದವನಲ್ಲ, ನಾನು ಪಕ್ಷೇತರ. ಆಗ ಪಕ್ಷೇತರ ಅಂದಾಗ ಅವ್ರಿಗೆ ಬೇಕಾದಾಗ ನಮ್ಗೆ ಸಪೋರ್ಟ್ ಮಾಡ್ತಾರೆ, ಬೇಡದಾಗ ಇರೋವಾಗಿಲ್ಲ ಅಷ್ಟೇ. ಕಳೆದ ಕೋಚಮಲ್ ಚುನಾವಣೆಯಲ್ಲಿ ಇದು ನಂದು ಕಡೆ ಚುನಾವಣೆ ಅಂತ ನೀವು ಮಾತು ಕೊಟ್ಟಿದ್ದೀರಿ. ಇಲ್ಲ, ನಾನು ಮಾತು ಕೊಟ್ಟಿಲ್ಲ. ಅವ್ರು ನಿಂತಾಗ ಇದು ಮಾತುಕತೆ ಏನು ನಡೆದಿಲ್ಲ? ಮಾತುಕತೆ ನಡೀತು. ನಮ್ಮ ಸ್ಕೂಲ್ಗೆ ಬಂದಿದ್ರು ಅವರು, ಕೇಳಿದ್ರು ಅಣ್ಣ ಎಲ್ಲಿ ಸಿಗ್ತೀರಿ ಅಂತ. ನಾನು ಸ್ಕೂಲಲ್ಲಿ ಇದ್ದೀನಪ್ಪ, ನೀನು ಎಲ್ಲಿ ಹೇಳಿದ್ರೆ ಅಲ್ಲಿ ಬರ್ತೀನಿ ಅಂತಂದೆ. ಇಲ್ಲಣ್ಣ ನೀನು ಎಲ್ಲಿದ್ದರೆ ಅಲ್ಲಿ ಬರ್ತೀನಿ ಅಂತಂದರು. ಸ್ಕೂಲಲ್ಲಿ ಇದ್ದೀನಿ ಅಂತಂದೆ. ಬಂದಮೇಲೆ ಕೇಳಿದ್ರು, ಇಲ್ಲ ಈ ಥರ ಪರಿಸ್ಥಿತಿ ಇದೆ, ನಂಜೇಗೌಡರು ನನ್ನ ಮೇಲೆ ವಿನಾಕಾರಣ ದೂಷಣೆ ಮಾಡಿ ಎಲ್ಲ ಈ ರೀತಿ ಮಾಡ್ತಾಯಿದ್ದಾರೆ, ಬೈಫರ್ಕೇಷನಲ್ಲಿ ತೊಂದರೆ ಆಗಿದೆ, ಈಗ ನಾನು ನಿಲ್ಲದೇ ಇದ್ದರೆ ನನಗೆ ಅವಮಾನ ಆಗ್ತದೆ, ಅದರಿಂದ ನಾನು ಚುನಾವಣೆಗೆ ನಿಲ್ಲಲೇಬೇಕು ಅಂತ ಹೇಳಿದೆ. ಇಲ್ಲಣ್ಣ ನೀವು ಹಂಗೆ ಹಿಂಗೆ ಅಂದರು, ನೀವು ಮಾತು ಹೇಳಿದ್ರಿ ಹಂಗೆ ಹಿಂಗೆ ಅಂದರು. ನಾನು ಹೇಳಿದ್ದು, ನಾನು ಚುನಾವಣಾ ರಾಜಕೀಯ ಸಾಕಾಗಿದೆ ಅಂತ. ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಅಂತಾಗಲಿ, ನಿಮ್ಗೆ ಇದು ಮಾಡ್ತೀನಿ ಅಂತಾಗಲಿ ಹೇಳಿಲ್ಲ ಅಂದಾಗ ಅವ್ರು ಒಪ್ಕೊಂಡೇ ಹೋದರು. ನಿಮ್ಮ ಟಾರ್ಗೆಟ್ ಬಂದಿದೆಯಾ ಸರ್? ಯಾವ ಟಾರ್ಗೆಟು? ನಿಮ್ಮ ಚುನಾವಣೆ ಟಾರ್ಗೆಟ್ ಒಂದಿರುತ್ತೆ, ಆ ಟಾರ್ಗೆಟ್ ರೀಚ್ ಆಗಿದೆ, ಗೆದ್ದಿರೋದು. ಮಾನದಂಡ ನಾನು ಆಗಲೇ ಹೇಳಿದೆ, ಇಟ್ ಇಸ್ ಎ ನಂಬರ್ ಗೇಮ್ ಅಂತ. ಪೊಲಿಟಿಕ್ಸ್ ಆ್ಯಂಡ್ ಇದು ಪ್ರಜಾಪ್ರಭುತ್ವದಲ್ಲಿ ಏನಂದರೆ ನಂಬರ್ ಗೇಮ್. ಯಾರು ಒಂದು ಗೆಲ್ತಾರೋ ಮುಂದೆ ಹೋಗ್ತಾರೋ, ಒಂದು ರೋಡ್ ಜಾಸ್ತಿ ಬರುತ್ತೋ ಅವರು ಗೆದ್ದಂಗೆ. ಸರ್, ಅವ್ರ ಜೊತೆ ಇರೋ ಡೆಲಿಗೇಟ್ಸ್ ಎಲ್ಲ ಪೂರ್ತಿ ಹಾಕಿದಾರಾ? ಅವರು ನಾನು ಗೆದ್ದಿಲ್ಲ, ನಾನು ಸೋತಿಲ್ಲ, ಗೆದ್ದಿದ್ದೀನಿ ಅಂತ ಹೇಳಿದ್ರು. ಅದು ಸರ್ಟಿಫಿಕೇಟ್ ಹಾಗಾದ್ರೆ ಅವ್ರನ್ನೇ ತಗೊಳ್ಲಿಕ್ಕೆ ಹೇಳಿ.
ಸೋತಿಲ್ಲ ಗೆದ್ದಿಲ್ಲ ಅಂದರೆ ಸರ್ಟಿಫಿಕೇಟ್ ಅವ್ರಿಗೆ ಕೊಡಲಿಕ್ಕೆ. ಸರ್ ಮತ್ತೆ ಒಂದಾಗುವ ಚಾನ್ಸಸ್ ಆ ನಂತರ ಇನ್ನೊಂದೇನು ಹೇಳ್ತೀನಿ, ಈ ಚುನಾವಣಾ ಇದನ್ನು ತಯಾರಿ ಮಾಡ್ಕೊಳ್ಳೋಕೆ ಪ್ರಾರಂಭ ಆದಾಗ ತಾಲೂಕೆಲ್ಲ ಒಂದೇ ಇದ್ದಾಗ ಚುನಾವಣೆ ಘೋಷಣೆ ಆಯಿತು. ಘೋಷಣೆ ಆದಾಗ ನಮ್ಮ ಡೈರೆಕ್ಟ್ರುಗಳೆಲ್ಲನೂ 120 ಜನ ನನ್ನ ಕೈಗೆ ಡೆಲಿಗೇಟ್ಸ್ ತಂದುಕೊಟ್ರು, ಅವರೇ ತಂದುಕೊಟ್ರು. ನಾನು ಯಾರ ಹತ್ರನೂ ಕಿತ್ಕೊಳ್ಳೋದಿಲ್ಲ, ನಾನು ಕಿತ್ಕೊಳ್ಳೋಂಥ ನೆಸಿಟಿನೂ ಇಲ್ಲ. ಯಾಕಂದರೆ ಅಷ್ಟೋ ಇಷ್ಟೋ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದೀನಿ ಜನದ್ದು. ಅವರೇ ತಂದುಕೊಟ್ರು 120 ಜನ. ಆ ಸಂದರ್ಭದಲ್ಲಿ ಕೂಡ ಅವ್ರು ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನನಗೆ ಹೇಳಿಲ್ಲ. ಎರಡನೇದು, ಇದೇ ನಮ್ಮ MLA ಅವರು ಈ ಉಪ್ಪರಳ್ಳಿ ಮತ್ತು ಕಾಡೇನಹಳ್ಳಿಯಲ್ಲಿ ಡೈರಿ ಬಿಲ್ಡಿಂಗ್ ಓಪನ್ ಆಯಿತು. ಆಗ ನನ್ನ ಕ್ಯಾಂಡಿಡೇಟ್ ಅಂತೇಳಿ ಅನೌನ್ಸೇ ಮಾಡಿಬಿಟ್ರು. 6 ತಿಂಗಳು ಮೊದಲೇ, 6 ತಿಂಗಳು ಅಂದರೆ 1 ವರ್ಷದ ಮೊದಲೇ ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡೋದು. ಮಾನ್ಯ ಪ್ರಕಾಶ್ ಅವರು ಆ ಸಂದರ್ಭದಲ್ಲಿ ಕೂಡ ನಾನು ಇದ್ದೀನಿ ಕ್ಯಾಂಡಿಡೇಟು ಅಂತ ಹೇಳಲಿಲ್ಲ. ಒಂದು ನಿಮಿಷ ಇರಿ, ಇನ್ನೂ ಇದೆ, ಪೂರ್ತಿ ಹೇಳ್ಬಿಡ್ತೀನಿ. ಒಂದೇನು ಅಂತಂದರೆ ಪ್ರಕಾಶ್ ಅವ್ರದ್ದು ಲೇಟ್ ಎಂಟ್ರಿ. ಇನ್ನು ಸ್ವಲ್ಪ ಮೊದಲು ನಾನು ಇದ್ದೀನಿ ಅಂತ ಹೇಳಿದರೆ ನಮ್ಮ ಮುಖಂಡರು ಎಲ್ಲ ಸೇರಿ ಏನು ತೀರ್ಮಾನ ತಗೋತಾ ಇದ್ರೆ ಗೊತ್ತಿಲ್ಲ. ಬಟ್ ಅವರು ಲೇಟ್ ಎಂಟ್ರಿ. ಮೊದಲಿಗೆ ಅವ್ರು ಎಂಟ್ರಿ ಆಗೋಕ್ಕೆ ಮೊದಲೇ ನನ್ನನ್ನು ಕ್ಯಾಂಡಿಡೇಟ್ ಅಂತ ಡಿಕ್ಲೇರ್ ಮಾಡಿದ್ರು. ಸರ್, ಈಗ ಇದರಲ್ಲಿ ನಂದಿನಿ ಒಂದು ರೈತರ ಚುನಾವಣೆ ಯಾವುದೇ ಚಿಹ್ನೆ ಇರೋದಿಲ್ಲ. ಇಷ್ಟು ಪ್ರತಿಷ್ಠೆ, ಇಷ್ಟು ಆಶಾಂಶಗಳು, ಇಷ್ಟು ಹಣದ ದುರ್ಬಲತೆ ಇದು ಈ ಚುನಾವಣೆಗೆ ಬೇಕಾಗಿದೆ. ಅದು ಗೊತ್ತಿಲ್ಲ. ನಾನು ಯಾಕೆಂದರೆ ನಾನು 4ನೇ ಸಾರಿ ಗೆಲ್ತಾ ಇದ್ದೇನೆ. ಹೊಸದಾಗಿ ನಿಂತು ಖರ್ಚು ಮಾಡೋರನ್ನು ಕೇಳಿ. ನಾನು 4ನೇ ಸಾರಿ ಗೆಲ್ತಾ ಇರೋದು, ದುಡ್ಡು ಕೊಡ್ದೇ ಗೆದ್ದಿದ್ದೀನಿ. 2004ರಲ್ಲಿ ನಂದು ಎಷ್ಟು ಗೊತ್ತಾ ಖರ್ಚು? ಬರೀ 50,000. 2004ರಿಂದ ನಾನು ಡೈರೆಕ್ಟರ್ ಆಗಿದ್ದೀನಿ. ನನ್ನ ಖರ್ಚೆಲ್ಲ ಬರೀ 50,000. ಅದು ಏನಕ್ಕೆ? ವೆಹಿಕಲ್ಸು ಇದಕ್ಕೋಸ್ಕರ ಅಷ್ಟೇ. ಯಾರಿಗೂ ₹1 ಕೊಟ್ಟಿಲ್ಲ, ಒಂದು ಕುಡಿಸಿಲ್ಲ, ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಮಾಡಿಲ್ಲ, ಏನೂ ಇಲ್ಲ. ಆದರೂ ಕೂಡ ಗೆದ್ದಿರೋದು. ಸರ್, ಈಗ ನಂದಿನಿ ದೇಶದಲ್ಲಿ ಕಳೆದ ಇದರಲ್ಲಿ 39ನೇ ಇದರಲ್ಲಿತ್ತು. ಈಗ 4ನೇ ಸ್ಥಾನಕ್ಕೆ ದೇಶದಲ್ಲೇ ಬಂದಿದೆ. ಹೇಗಿರ್ಬೋದು ನಿಮ್ಮ ಆಡಳಿತ? ಹೇಗಿರ್ಬೋದು ರೈತರಿಗೆ ನಿಮ್ಮ ಸಹಕಾರ? ಅಲ್ಲ, ನಮ್ಮ ಆಡಳಿತ ರೈತರಿಗೋಸ್ಕರನೇ. ನಾವು ಉತ್ತಮ ಆಡಳಿತ ಕೊಡಬೇಕು, ಗ್ರಾಹಕರಿಗೆ ಉತ್ತಮ ಸೇವೆ ಕೊಡಬೇಕು, ಮತ್ತು ಉತ್ಕೃಷ್ಟವಾದಂಥ ಪಾನೀಯಗಳು ಕೊಡಬೇಕು, ಮತ್ತು ಒಳ್ಳೆ ಪ್ರಾಡಕ್ಟ್ಸ್ ಕೊಡಬೇಕು. ಇದೇ ನಮ್ಮ ಧ್ಯೇಯ. ಮತ್ತು ರೈತರಿಗೆ ಒಳ್ಳೆಯ ಸ್ಪರ್ಧಾತ್ಮಕವಾದಂಥ ದರ ಕೊಡಬೇಕು. ಇದು ನಮ್ಮ ಧ್ಯೇಯ. ಸರ್, ಈಗ ತಾಲೂಕಿನಲ್ಲಿ ಏನಾದರೂ ಸಮೀಕರಣ ಬದಲಾಗಿದೆಯಾ ನಿಮ್ಮ ಪಕ್ಷದಲ್ಲಿ? ಇಲ್ಲ, ನಮ್ಮ ಪಕ್ಷ ಸದೃಢವಾಗಿದೆ. ಈಗ ನೀವು ನೋಡ್ತಾ ಇದ್ದೀರಿ, ಎಲ್ಲ ಮುಖಂಡರು ಕೂಡ ಒಂದಾಗಿದ್ದೀವಿ. ಇದೇ ಒಂದಾಗಿ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆಗಳನ್ನ ಎದುರಿಸ್ತೀವಿ. ಎಲ್ಲ ಕಡೆ ಜೈಬೇರಿ ಬಾರಿಸೋದು ಸಿದ್ಧ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ನಿಮ್ಮ ಬೆಂಬಲಕ್ಕೆ ಕಲ್ಪಲ್ಲಿ ಪ್ರಕಾಶ್ ಲಾಸ್ಟ್ ಎಲೆಕ್ಷನ್ನಲ್ಲಿ ನಿಂತಿತ್ತು. ಮತ್ತೆ ಏನಾದರೂ ಮಾತುಕತೆ ಆಗಿ? ಈಗ ರಾಜಕಾರಣ ನಿಂತ ನೀರಲ್ಲ, ಬದಲಾವಣೆ ಆಗ್ತಾ ಇರ್ತವೆ. ಬದಲಾವಣೆ ಜಗದ ನಿಯಮ. ಆಗಿರುವಾಗ ಪ್ರಕಾಶ್ ಅವರು ನಮ್ಮ ಸ್ನೇಹಿತರೆ. ಅವರು ಒಡಂಬಡಿಕೆಯಾಗಿ ಇದಾದಾಗ ಬಂದರೆ ಯಾರೂ ಇಲ್ಲ ಅನ್ನಲ್ಲ. ಅದಕ್ಕೆ ನಮ್ಮ ಮುಖಂಡರೆಲ್ಲ ಇದ್ದಾರೆ. ಮುಖಂಡರೆಲ್ಲ ಸೇರಿ ತೀರ್ಮಾನ ತಗೋತಾರೆ. ತಾಲೂಕು ಅಧ್ಯಕ್ಷರಾಗಿದ್ದಾರೆ. ಹೌದು. ಮತ್ತೆ ಆ ಪ್ರಯತ್ನಗಳು ಮಾಡ್ತೀರಾ? ಯಾವ ಪ್ರಯತ್ನಗಳು? ನಿಮ್ಮಿಂದ ದೂರ ಹೋಗಿದ್ದಾರೆ. ಅಲ್ಲ, ಈಗ ನಮ್ಮಿಂದ ದೂರ ಹೋಗಿರೋರು ನಮ್ಮ ಪಕ್ಷದಿಂದ ಯಾರೂ ಇಲ್ಲ. ನಮ್ಮ ಪಕ್ಷದಿಂದ ದೂರ ಹೋಗಿರೋರು ಯಾರೂ ಇಲ್ಲ. ಪ್ರಕಾಶ್ ಅವರು ಬಾಹ್ಯ ಬೆಂಬಲ ನೀಡಿದರು. ಈ ಸದ್ಯಕ್ಕೆ ಅವರು ಬಾಹ್ಯ ಬೆಂಬಲ ವಾಪಸ್ ತಗೊಂಡಿದ್ದೀನಿ ಅಂತ ಕೂಡ ಹೇಳಿಲ್ಲ. ಆ ಸಂದರ್ಭ ಬಂದಾಗ ನೋಡೋಣ. ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ JDS ಅವರು ಇದ್ರು ಸರ್, ಜೊತೆಯಲ್ಲಿ JDS ಅವರು ಇದ್ರು ಸರ್ ಪತ್ರಿಕಾಗೋಷ್ಠಿಯಲ್ಲಿ. ಸರ್, ಈಗ ಇದ್ರು ವಿಡಿಯೋದಲ್ಲಿ JDS ಇದ್ರು. ನೀವು ಅಲ್ಲ, ಯಾರಿದ್ರೋ ಯಾರೋ ಗೊತ್ತಿಲ್ಲ. ಸಂದರ್ಭ ಬಂದಾಗ ಅದು ನೋಡೋಣ. ಈಗ ಯಾಕೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು? ಈಗಿದ್ದಾರೆ ನೋಡಿ ಎಲ್ಲ ಟೀಮ್. ಅಲ್ಲೂ ಇದ್ರು ಅಂತ ಇವ್ರು ಇಲ್ಲಿದ್ದವ್ರು ಇದ್ರೆ ಅಲ್ಲಿ ಬಂದಿಲ್ಲ. ಅವರು ಅಲ್ಲಿ ಬಂದಿದ್ರು. ಇವ್ರು ಬಂದಿದ್ರಾ? ಮತ್ತೆ ನೀವು ಬಿಡಿ ಯಾರೋ ಒಬ್ಬರೋ ಇಬ್ಬರೋ ಬಂದಿದ್ದಾಗ ನಾವು ಅದಕ್ಕೇನು ಮಾಡೋಕ್ಕಾಗಲ್ಲ. ನೋಡೋಣ, ಸರ್. ಈಗ ಮುಂದಿನ ದಿನಗಳಲ್ಲಿ ಅದು ನಾವು ಚರ್ಚೆ ಮಾಡ್ತೀವಿ. ಅದೇ ವಿಚಾರ. ಈಗ ಪಕ್ಷೇತರ ಅಭ್ಯರ್ಥಿಗೆ ನಿಮ್ಮ ಪಕ್ಷದವರು ಕೆಲವರು ಸಪೋರ್ಟ್ ಮಾಡಿದ್ದಾರೆ. ಅವ್ರ ಮೇಲೆ ಏನಾದರೂ ಕ್ರಮ ತಗೊಳ್ಳೋದು? ಇದು ಸೀಕ್ರೆಟ್ ಬ್ಯಾಲೆಟ್.
ಇಲ್ಲ ಜೊತೆಯಲ್ಲಿ ಬಹಿರಂಗ ಪ್ರಚಾರದಲ್ಲಿ ಸರ್ ಬಹಿರಂಗ ಪ್ರಚಾರದಲ್ಲಿ ಯಾರೂ ನನಗೆ ಕಾಣಿಸ್ಲಿಲ್ಲ. ವೋಟಿಂಗು ಸೀಕ್ರೆಟು, ಯಾರು ಯಾರಿಗೆ ಹಾಕಿದ್ದಾರೆ ಗೊತ್ತಾಗಲ್ಲ. ಹಂಗಾಗಿ ನಾವು ಅದನ್ನು ಏನು ಹೇಳೋಕ್ಕಾಗಲ್ಲ. ಬೇರೆಯವ್ರು ಮಾತಾಡ್ತಾರೆ ಇರಿ. ಇನ್ನೂ ಇದ್ದಾರೆ ದುಡ್ಡು ಕೊಟ್ಟಿರೋದೆಲ್ಲ ವಾಪಸ್ ತಗೊಂಡ್ಬಂದ್ಕೊಳ್ಳಿ, ಕೆಲವರೆಲ್ಲ ಕೊಡ್ತಾ ಇದಾರೆ. ನಿಮ್ಗೆ ಯಾರಣ್ಣ ಏನಕ್ಕೆ ಕೊಡಿಸಿ, ಯಾರು ಕೊಡೋಂಗಿದ್ರೆ ಕೊಡಿಸಿ. ಅವ್ರು ಕೊಟ್ರಂತ ನಿಮ್ಗೆ ಯಾರಣ್ಣ ಕೊಟ್ರ ಸರ್? ಇಲ್ಲ, ನೀವು ಯಾರನ್ನ ಕೊಡ್ಸಂಗಿದ್ರೆ ಕೊಡಿಸಿ. ಅಲ್ಲ ಅವ್ರು ಕೊಟ್ರಂತ ಅವ್ರು ಓಪನ್ ಆಗಿ ಹೇಳಿದ್ದಾರೆ. ನಂಗೆ ಗೊತ್ತಿಲ್ಲ, ನಾನು ಯಾರಿಗೂ ದುಡ್ಡು ಕೊಟ್ಟಿಲ್ಲ. ಕೊಟ್ಟಿದ್ರೆ ಕೊಡಿಸಿ. ಅವರು ಓಪನ್ ಆಗಿ ಚಾಲೆಂಜ್ ಮಾಡಿದ್ರು, ನನಗೆಲ್ಲ ತಂದು ಕೊಡ್ತಾ ಇದಾರೆ ಸರ್. ಅವರು ಅಷ್ಟು ಭಯ ಪಡಿಸಿರ್ಬೋದು, ಕೊಡ್ಬೋದು. ನಮ್ಮೂರ ಅಧ್ಯಕ್ಷ ಅವರೇ ಅಧ್ಯಕ್ಷ. ನಾನೇನು ಅಧ್ಯಕ್ಷನಪ್ಪ. ಅಧ್ಯಕ್ಷರಲ್ಲ ಸರ್, ಅವ್ರು ಹೇಳಕ್ ಬರೀಲ್ಲ. ಅವ್ರು ತಂದು ಕೊಟ್ರು ಅಂತ ಹೇಳಿದ್ರು. ಈಗ ನನಗೆ ಗೊತ್ತಿಲ್ಲ ಅದು. ನನಗೆ ಗೊತ್ತಿಲ್ಲದೆ ಇರೋವಂಥ ವಿಚಾರ ನಾನು ಹೇಳೋದಕ್ಕಾಗಲ್ಲ. ನನಗೆ ಸಂಬಂಧ ಇಲ್ಲ. ಪ್ರಮಾಣ ಮಾಡಿದ್ವಿ ಮತ್ತೆ ನಾವು ತಂದು ಕೊಟ್ಬಿಟ್ಟು ನನಗೆ